PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆ. ಈ ಯೋಜನೆಯನ್ನು 2024-25ರ ಮಧ್ಯಂತರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಘೋಷಣೆ ಮಾಡಿದ್ದಾರೆ. ಈ ಯೋಜನೆಯಡಿಯ ಫಲಾನುಭವಿಗಳಿಗೆ ಸಬ್ಸಿಡಿಯನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುವುದು ಎಂದು ಮೋದಿಜಿಯವರು ತಿಳಿಸಿದ್ದಾರೆ. ಈ ಸ್ಕೀಮ್ಗೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್, ಗೂಗಲ್ನಲ್ಲಿ www.pmsuryaghar.gov.in ಲಾಗಿನ್ ಮಾಡಿ. ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ರಿಜಿಸ್ಟರ್ ಇಯರ್ ರಿಜಿಸ್ಟರ್ ಮಾಡಬೇಕಾದ್ರೆ ನೀವು ಸ್ಟೇಟ್ ನೇಮ್, ಡಿಸ್ಟ್ರಿಕ್ಟ್ ನೇಮ್, ಡಿಸ್ಟ್ರಿಬ್ಯೂಷನ್ ಕಂಪನಿ ನೇಮ್ ಆ್ಯಂಡ್ ಕನ್ಸ್ಯೂಮರ್ ಅಕೌಂಟ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ನ ಮೆನ್ಷನ್ ಮಾಡಿ. ನಿಮಗೆ ಒಂದು ID ನಂಬರ್ ಕ್ರಿಯೇಟ್ ಆಗುತ್ತೆ. ಮತ್ತು ನೀವು ಹೋಮ್ ಪೇಜ್ಗೆ ಬಂದು ಲಾಗಿನ್ ಮಾಡಬೇಕಾದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ID ಮುಖಾಂತರ ನೀವು ಲಾಗಿನ್ನ ಮಾಡಬೇಕಾಗುತ್ತೆ. ಒನ್ಸ್ ಲಾಗಿನ್ ಆದಮೇಲೆ ನಿಮಗೆ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಿದ ನಂತರ ಅಪ್ರೂವಲ್ಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ಟೆಪ್ 2, ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆದ ನಂತರ ನೀವು ನಿಮ್ಮ ನಿಯರೆಸ್ಟ್ ರಿಜಿಸ್ಟರ್ಡ್ ವೆಂಡರ್ ಯಾರಿರ್ತಾರೆ ಅವರ ಮುಖಾಂತರ ನೀವು ಪ್ಲಾಂಟ್ನ ಇನ್ಸ್ಟಾಲ್ ಮಾಡಿಸ್ಬೇಕಾಗತ್ತೆ. ಸ್ಟೆಪ್ 3, ನಿಮ್ಮ ಪ್ಲಾಂಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ ನಂತರ ನೀವು ನೆಟ್ ಮೀಟರ್ಗೆ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸ್ಟೆಪ್ 4, ನಿಮ್ಮ ನೆಟ್ ಮೀಟರ್ಗೆ ಹಾಕಿರುವ ಅರ್ಜಿಯನ್ನು ಪರಿಶೀಲನೆ ಮಾಡಿದ ನಂತರ ನಿಮ್ಮ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಕಮಿಷನ್ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಲಿಕ್ಕೆ ಪೋರ್ಟಲ್ನಲ್ಲಿ ಅವಕಾಶ ಇದೆ. ಆ ಕಮಿಷನ್ ಸರ್ಟಿಫಿಕೇಟ್ನ ನೀವು ಜನ್ರೇಟ್ ಮಾಡಬೇಕಾಗುತ್ತೆ ಪೋರ್ಟಲ್ನಲ್ಲಿ. ಸ್ಟೆಪ್ 5, ಆ ಕಮಿಷನ್ ಸರ್ಟಿಫಿಕೇಟ್ ರಿಪೋರ್ಟನ್ನು ನೀವು ಪೋರ್ಟಲ್ನಲ್ಲಿ ಜನ್ರೇಟ್ ಮಾಡಿ ರಿಪೋರ್ಟ್ ವಿತ್ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ಯಾನ್ಸಲ್ ಚೆಕ್ನ ನೀವು ಪೋರ್ಟಲ್ ಮುಖಾಂತರನೇ ಸಬ್ಮಿಟ್ ಮಾಡಿದ್ರೆ ವಿತಿನ್ 30 ಡೇಸ್ ನಿಮ್ಮ ಅಕೌಂಟಿಗೆ ಸಬ್ಸಿಡಿ ಅಮೌಂಟ್ ಬರುತ್ತೆ.